ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅವರೆಕಾಯಿನಲ್ಲಿ ಅಕ್ಕಿ ತರಿ ಕಡುಬು, ಅವರೆಕಾಯಿ ಅಕ್ಕಿ ತರಿ ಕಡುಬು ಅಥವಾ ಅಕ್ಕಿ ತರಿ ಅವರೆಕಾಯಿ ಕಡುಬು ಮಾಡ್ತಾಯಿದ್ದೀನಿ. ಇದು ನಮ್ಮ ಅಜ್ಜಿ ಕಾಲದ್ದು, ಹಳೆ ಕಾಲದ ಅಡುಗೆ ಇದು. ಇದಕ್ಕೆ 2 ಥರ ಚಟ್ನಿ ಮಾಡ್ಕೊಂಡಿದ್ದೀನಿ. ಒಂದು ಸಿಹಿ ಚಟ್ನಿ, ಒಂದು ಖಾರ ಚಟ್ನಿ. ಅದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ನೋಡಿ. ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ 1.5 ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ಫುಲ್ಲು, ಒಂದು ಅರ್ಧ ಹೋಳು, ಇಷ್ಟು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಅವರೆಕಾಯಿ, ಹಸಿ ಅವರೆಕಾಯಿನ ಹಾಕ್ತಾನೆ ಫ್ರೆಶ್ಶಾಗಿ ತಂದಿರೋ ಅವರೆಕಾಯಿನ ಬಿಡಿಸಿಟ್ಕೊಂಡಿದ್ದೀನಿ. ಈ ಕಡೆ ನೋಡಿ, ಇದು ಅಕ್ಕಿ ತರಿ ನೋಡಿ. ಇದು ಈಗ ಸಣ್ಣಕ್ಕಿದ್ರೆ ಒಂಥರ ಚೆನ್ನಾಗಿ ಬರುತ್ತೆ, ಕಡುಬು ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ ಅಕ್ಕಿ ತರಿ ತುಂಬ ದಪ್ಪ ಇರುತ್ತೆ. ಇದು ನೋಡಿ, ಇದು ಒಂಥರ ಚೆನ್ನಾಗಿದೆ ಇದು ಅಕ್ಕಿ ತರಿ. ಇದು ನೋಡಿ, ಈ ಕಡೆ ನೀರು ಕಾಯಕ್ಕಿಟ್ಟಿದ್ನಲ್ಲ, ಇದಕ್ಕೆ ನಾನು ಒಂದು ಅಳತೆ ಲೋಟ, ಈ ರವೆ ಯಾವುದ್ರಲ್ಲಿ ತೊಗೊಳ್ತೀನಿ ಅಕ್ಕಿ ತರಿನ, ಅದೇ ಲೋಟದಲ್ಲಿ 2 ಲೋಟ ಫುಲ್ಲು ಅವರೆಕಾಯಿನ ಈಗ ಬೇಯಕ್ಕೆ ಹಾಕಿದ್ದೀನಿ. ಅದಕ್ಕೆ 2 ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ತೀನಿ, ಬಿಸಿನೀರಲ್ಲಿ ಬೇಯಿಸ್ಕೊಳ್ತೀನಿ. ಈಗ ಈ ಕಡೆ ಬಾಂಡಿನಲ್ಲಿ ತುಪ್ಪ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಅಷ್ಟು ಹಾಕಿಲ್ಲ, ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ರವೆ ಹಾಕ್ಕೊಳ್ಳೋಣ. ಈಗ ಒಂದು ಲೋಟ, ಒಂದು ಕಾಲು ಲೋಟದಷ್ಟು ಅಕ್ಕಿ ತರಿ ಹಾಕ್ಕೊಂಡಿದ್ದೀನಿ ನೋಡಿ. ಇದೇ ಲೋಟದಲ್ಲಿ ಅಕ್ಕಿ ತರಿ ಹಾಕ್ಕೊಂಡಿದ್ದೀನಿ. ಅದೇ ಲೋಟದಲ್ಲಿ 2 ಲೋಟ ಅವರೆಕಾಯಿ ಹಾಕ್ಕೊಂಡಿದ್ದೀನಿ ಬೇಯಿಸೋಕ್ಕೆ. 1:2 ಲೆಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೂರು ರವೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಒಂದು ಕಾಲು ಲೋಟದಷ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಗೆ ಹುರಿಬೇಕು. ಇವಾಗ ಈ ಕಡೆ ನೋಡಿ, ಅವರೆಕಾಯಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ. ಇದು ಅಕ್ಕಿ ತರಿ ನೋಡಿ, ಈಗ ಬೆಂದಿದೆ, ಅದು ಕಾಳು ಬೆಂದಿದೆ. ಸಿಮ್ಮಿಗೆ ಇಟ್ಕೊಳ್ತೀನಿ. ಇವಾಗ ರವೆನೂ ಕೆಂಪಗೆ ಹುರಿದಾಗಿದೆ. ಆ ಕಡೆ ಸೈಡಿಗೆ ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಮತ್ತೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ತುಪ್ಪ 2 ಹಾಕಿಬಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಈಗ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಕೂಡ ಹಾಕ್ಕೊಂಬಿಡೋಣ. ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಚೆನ್ನಾಗಿ ಅದರಲ್ಲೇ ಮಾಗ್ಸೋಣ. ಈಗ ಅದನ್ನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಅವರೆಕಾಯಿ ಬೇಯೋಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ವಲ್ವ, ಈಗ ಇದನ್ನು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು ಇವಾಗ. ಯಾಕಂದರೆ ಈಗ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಈಗ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಆಮೇಲೆ ಇದ್ರೊಳಗಡೆ ರವೆ ಹಾಕ್ಕೊಂಬಿಡೋಣ. ತುಂಬ ಹಾಕಬಾರ್ದು ಉಪ್ಪು. ಆಮೇಲೆ ನೋಡಿ ಎಷ್ಟು ಹಾಕಾಯಿತು. ಈಗ ಇದು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಈಗ ರವೆ ಹಾಕ್ಕೊಂಬಿಡೋಣ. ಹುರಿದಿರೋ ರವೆನ ಅದಕ್ಕೆ ಹಾಕ್ಕೊಂಬಿಡೋಣ. 2 ನಿಮಿಷ ತಿರುಗಿಸ್ಬಿಟ್ಟು ತಿರುವಾಡಿ ನಂತರ ಇವಾಗ ಕುದೀತಾ ಇರೋ ಅವರೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ನೀರು, ಅದು ಅವರೆಕಾಯಿ ಸಮೇತ ಇದಕ್ಕೆ ಹಾಕ್ಬಿಡೋಣ. ಹಂಗೆ ಇದಕ್ಕೊಂಚೂರು ಕಾಯಿ, ಅರ್ಧ ಕಾಯಿ ಈಗ ಇದಕ್ಕೆ ಹಾಕ್ತೀನಿ, ಇನ್ನರ್ಧ ಹಾಗೆ ಎತ್ತಿಟ್ಕೊಳ್ತೀನಿ. ಈಗ ಅಷ್ಟು ಕಾಯಿ ಎತ್ತಿಟ್ಕೊಳ್ತೀನಿ. ನನಗೆ ಉಂಡೆ ಕೊಟ್ಟವಾಗ ಆ ಕಾಯಿ ಬೇಕು, ಅದಕ್ಕೋಸ್ಕರ ಅರ್ಧ ಮಾತ್ರ ಇದಕ್ಕೆ ಹಾಕಿ ಇನ್ನರ್ಧ ಎತ್ತಿಟ್ಕೊಂಡಿದ್ದೀನಿ. ಈಗ ನೀರು ಹಾಕ್ಬಿಡೋಣ. ಹಾಕಿ ಚೆನ್ನಾಗಿ ತಿರುವಾಡಿದ್ರೆ ಅಕ್ಕಿ ತರಿ ಇದು ರೆಡಿ ಆಗುತ್ತೆ, ಕಡುಬು ಕಟ್ಟೋಕ್ಕೆ ರೆಡಿ ಆಗುತ್ತೆ. ನಿಧಾನವಾಗಿ ಹಾಕ್ಕೊಂಡಿದ್ದೀನಿ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಎರಡು ನಿಮಿಷ ತಟ್ಟೆನೂ ಮುಚ್ಚಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇರೋದು ನಾನು. ತಟ್ಟೆ ಮುಚ್ಚಿಟ್ಬಿಟ್ಟು 1-2 ನಿಮಿಷ ಹಾಗೆ ಬೇಯಲಿ. ಅದು ಸ್ವಲ್ಪ ತರಿ ಸಣ್ಣ ಇರೋದ್ರಿಂದ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಇವಾಗ ಇದು ತುಂಬ ದಪ್ಪ ಆಗಿಬಿಟ್ರೆ ಅಕ್ಕಿ ತರಿ ಇರೋದ್ರಿಂದ ಅದು ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಆವಾಗ ಈಗ ಸದ್ಯ ಇದು ಸಣ್ಣ ಇರೋದ್ರಿಂದ 5 ನಿಮಿಷದಲ್ಲೇ ಬೇಯ್ಕೊಂಬಿಡುತ್ತೆ.
ಇದನ್ನು ಉಂಡೆ ಕಟ್ಟಿ ಹಬೆನಲ್ಲಿ ಬೇಯಿಸೋದು ಏನೆಲ್ಲ ಮಾಡ್ತಾರೆ. ನಾವು ಆ ಥರ ಎಲ್ಲ ಏನು ಮಾಡಲ್ಲ. ಇದನ್ನು ಹಾಗೆ ಡೈರೆಕ್ಟಾಗಿ ಚೆನ್ನಾಗಿ ಇಲ್ಲೇ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಇದನ್ನು ಉಂಡೆ ಕಟ್ಬಿಟ್ಟು ತೆಂಗಿನಕಾಯಿನೆಲ್ಲ ಹೊರಳಿಸ್ಬಿಟ್ಟು ಎತ್ತಿಟ್ಕೊಳ್ತೀವಿ. ಅದನ್ನು ಖಾರ ಚಟ್ನಿ ಮತ್ತು ಸಿಹಿ ಚಟ್ನಿ ಜೊತೆ ಸರ್ವ್ ಮಾಡೋದು. ಇದು ನಮ್ಮ ಅಜ್ಜಿ ಕಾಲದ ಅಡುಗೆ ಇದು. ನೋಡಿ, ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದೆರಡು ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ಟು ಬೇಯಿಸೋಣ. 2 ನಿಮಿಷ ಆಯ್ತು. ಈಗ ತೆಗೆದಿಟ್ಬಿಟ್ರೆ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ, ಹರಳ್ಕೊಂಡಿದೆ ಚೆನ್ನಾಗಿ. ನೀರು ಈಗ ಅಕ್ಕಿ ತರಿಗೆ ಒಂದು ಲೋಟಕ್ಕೆ 3 ಲೋಟದಷ್ಟು ನೀರು ಹಾಕಿದ್ದೀನಿ. ಅವರೆಕಾಯಿ ಬೇಯಿಸ್ಕೊಳ್ದ್ವಲ್ಲ, ಅದೇ ಪಾತ್ರೆಗೆ ಹಾಕಿ ನೀರು ಹಾಕಿ ಬೇಯಿಸ್ಕೊಂಡಿರೋದು. 1 ತರಿ ಅಕ್ಕಿ ತರಿ ಹಾಕಿದ್ದೀನಿ ಅಂಥೇಳಿ 3 ಲೋಟ ನೀರು ಹಾಕಿ ಅದೇ ಅವರೆಕಾಯಿ ಇದರೊಳಗೆ ಬೇಯಿಸ್ಕೊಂಡಿರೋದು, ಬಿಸಿ ಮಾಡ್ಕೊಂಡಿರೋದು. ಈಗ ನೋಡಿ ಉಂಡೆ ಕಟ್ಟಕ್ಕೆ ರೆಡಿ ಆಯಿತು. ಕಟ್ಕೊಳ್ಳೋಣ, ಉಂಡೆ ಕಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತಿದು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಅವರೆಕಾಯಿ ಚೆನ್ನಾಗಿರ್ಬೇಕಷ್ಟೇ ಇದಕ್ಕೆ. ಅವರೆಕಾಯಿ ಚೆನ್ನಾಗಿದೆ ಅಂದರೆ ಈ ಉಂಡೆನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಚಟ್ನಿ ಮತ್ತು ಖಾರ ಚಟ್ನಿ ಮತ್ತು ಸಿಹಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಆಯಿತು. ನೋಡಿ, ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.